ಇದು ದೇಶವೇ ಖುಷಿ ಪಡುವಂತಹ ಸುದ್ದಿ. ನಮ್ ದಿವ್ಯಕ್ಕ ಹೇಳ್ದಂಗೆ ಯಾವುದೋ ಹೀರೋಯಿನ್ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಭಾರತದಲ್ಲಿ SIP ಇನ್ವೆಸ್ಟರ್ಸ್ ಹೆಚ್ಚಾಗ್ತಾ ಇದ್ದಾರೆ. ಏಪ್ರಿಲ್ 2024ರಿಂದ ಆಗಸ್ಟ್ 2024ರವರೆಗೆ ಭಾರತದಲ್ಲಿ 2.4 ಕೋಟಿ ಹೊಸ SIPಗಳು ಶುರುವಾದವು. ಇದರಲ್ಲಿ ಇನ್ನೂ ಖುಷಿಯ ವಿಚಾರ ಏನು ಅಂತಂದ್ರೆ, ಇದರಲ್ಲಿ 50% ಅಂದ್ರೆ 1.2 ಕೋಟಿ SIP ಅಕೌಂಟ್ಸ್ ಓಪನ್ ಆಗಿರುವಂತಹದ್ದು ಭಾರತದ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಮತ್ತು ಪೇಟೆಗಳಲ್ಲಿ. ಇದೇನನ್ನು ಹೇಳ್ತಿದೆ? ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು, ಇಂಡೆಕ್ಸ್ ಫಂಡ್ಗಳ ಮೇಲೆ ಹೂಡಿಕೆ ಮಾಡ್ತಾ ಇರುವಂತಹ ಭಾರತದ ಸಣ್ಣ ಸಣ್ಣ ಪೇಟೆಯ ಹಳ್ಳಿಯ ಜನರು ಹೆಚ್ಚಾಗ್ತಾ ಇದ್ದಾರೆ. ಒಂದು ರೀತಿಯ ಫೈನಾನ್ಷಿಯಲ್ ಇನ್ಕ್ಲೂಸಿವಿಟಿ ಇದರಿಂದ ಬರುತ್ತಿದೆ ಅಂತ. ಆದರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಭಾರತದ ಆವರೇಜ್ SIP ಸೈಜ್ ಅಥವಾ ಭಾರತದ ಆವರೇಜ್ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಸೈಜ್ ಪ್ರತಿ ವ್ಯಕ್ತಿಗೆ 2.04 ಲಕ್ಷ ರೂಪಾಯಿಯ ಆಸುಪಾಸಿನಲ್ಲಿದೆ. ಆದರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ಬರೀ 1 ಲಕ್ಷ ರೂಪಾಯಿಯಷ್ಟು ಪೋರ್ಟ್ಫೋಲಿಯೋ ವ್ಯಾಲ್ಯೂವನ್ನು ಹೊಂದಿದೆ. ದಿನ ಕಳೀತಾ ಹೋದ ಹಾಗೆ ಈ ಇನ್ವೆಸ್ಟ್ಮೆಂಟ್ಸ್ ಹೆಚ್ಚಾಗುತ್ತೆ. ಜನರು ಮ್ಯೂಚುವಲ್ ಫಂಡ್ಗಳು ಮತ್ತು ಇಂಡೆಕ್ಸ್ ಫಂಡ್ಗಳ ಹೂಡಿಕೆಯ ಲಾಭವನ್ನ ಪಡಿತಾರೆ ಅನ್ನೋದು ನನ್ನ ನಂಬಿಕೆ. ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಇದನ್ನೇ ದೊಡ್ಡ ಸಿಗ್ನಲ್ ಅಂತ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡಿ. ರಾಕಿ ಬಾಯಿ ಚಿನ್ನ ಮಾಡ್ದಂಗೆ ನೀವು ದುಡ್ಡು ಮಾಡಬಹುದು. ಹೇಗೆ? SIP ಇನ್ವೆಸ್ಟ್ಮೆಂಟ್ಸ್ ಶುರು ಮಾಡಿದ್ದೀರಾ? ಮಾಡಿಲ್ಲ ಅಂದ್ರೆ ಮಾಡ್ತೀರಾ? ಕಮೆಂಟ್ ಮಾಡಿ ಹೇಳಿ.